ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಬೆಳಗ್ಗೆನೇ ಎದ್ದಿದ್ದೆ, ನೆನ್ನೆ ವ್ಲಾಗ್ ಅಲ್ಲಿಗೆ ಎಂಡ್ ಮಾಡಿದೆ. ಮತ್ತು ಬೆಳಗ್ಗೆ ಎದ್ದಿದ್ದೆ, ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಲೆಕ್ಸ್ಲು ಆಚೆ ಬಿಟ್ಟಿದ್ದೀವಿ, ಸೊ ಅದಕ್ಕೆ ನಾನು ಶ್ರಾವಣಿ ಬಂದು ಇಲ್ಲಿ ಕೂತ್ಕೊಂಡಿದ್ವಿ. ಸನ್ ರೈಸ್ ಆಗ್ತಿದೆ, ಸಖತ್ತಾಗಿದೆ. ಕಾಫಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ನಾನು. ಶ್ರಾವಣಿ ಅಲೆಕ್ಸ್ಲಿ ಅದ್ರೊಳಗೆ ಹೋಗಿದ್ದಾರೆ. ಅವ್ರದ್ದು ಬೆಳಗ್ಗೆನೇ ಕೆಲಸ ಮುಗಿಸ್ಕೊಂಡು ಬರ್ತಾರೆ ಅದರೊಳಗೆ ಹೋಗಿ. ಸನ್ರೈಸ್ ಆಗ್ತಾ ಇರೋದು, ಅದು ಬೆಳಕು ನಮ್ಮ ಮೇಲೆ ಬಿದ್ದರೆ ಎಷ್ಟು ಚೆಂದ ಶೈನ್ ಆಗ್ತೀವಿ ಅಲ್ವಾ? ಓಕೆ, ಆಮೇಲೆ ಸಿಗ್ತೀನಿ. ಜಿಮ್ಗೆ ಹೋಗ್ತಾ, ಜಿಮ್ಮಲ್ಲಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಜಿಮ್ಮಿಗೆ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಇವತ್ತು ಲೆಗ್ ವರ್ಕೌಟು ಫುಲ್ ಎಕ್ಸೈಟ್. ತೋರಿಸ್ತೀನಿ ನಾನು ಲೆಗ್ ವರ್ಕೌಟ್ ಏನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಜಿಮ್ಮಲ್ಲಿ. ಸೊ ನಮ್ರತಾ ಅಲ್ಲಿ ಹೋಗ್ಬಿಟ್ಟು ಅವ್ರ ಮನೆ ಹತ್ರ ನಮ್ರತನ ಪಿಕ್ ಮಾಡಿಕೊಂಡು ನಾನು ನಮ್ರತಾ ಇಬ್ಬರು ಒಟ್ಟಿಗೆ ಜಿಮ್ಗೆ ಹೋಗ್ತೀವಿ. ಆ್ಯಂಡ್ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀವಿ. ರೀಸೆಂಟಾಗಿ ಜಿಮ್ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೀವಿ, ಅದನ್ನು ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ. ಸೊ ಅದನ್ನು ಇಂಪ್ರೂವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಜಿಮ್ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ ನೋಡೋಣ. ಸೊ ಈಗ ನಮ್ರತನ ಪಿಕ್ ಮಾಡಿಕೊಂಡು ಹೋಗ್ತಾ. ವೀಕೆಂಡ್ ಸ್ಯಾಟರ್ಡೇ ನಾವು ವಿಡಿಯೋ ಮಾಡೋದಕ್ಕೆ ಒಂದು 1/2 to 1 hour ಟೈಮ್ ಕೊಡ್ತೀವಿ. ಮಿಕ್ಕಿದ್ದೆಲ್ಲ ದಿನಗಳಲ್ಲೂ ವರ್ಕೌಟು ಸ್ಟ್ರಿಕ್ಟಾಗಿ ಮಾಡ್ತೀವಿ. ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಎಲ್ಲ ಫುಲ್ ವೀಡಿಯೋಸ್ ಮಾಡ್ತಾಯಿದ್ವಿ. ನಂದು ಮತ್ತು ಎಲ್ಲರದ್ದು ಒಂದಾಯಿತು. ಆ್ಯಂಡ್ ನಮ್ರತಾ ಇವ್ರದ್ದು ಬಾಯ್ಸ್ದು ಮಾತ್ರ ಒಂದು ವೀಡಿಯೋ ಮಾಡ್ತಾಯಿದ್ದಾರೆ. ವೀಡಿಯೋಸ್ ಮಾತ್ರ ಸಖತ್ತಾಗಿ ಬರ್ತಿದೆ. ಎಲ್ಲರ ಪೇಜಲ್ಲೂ ಇರುತ್ತೆ ವೀಡಿಯೋಸು, ಹೋಗಿ ಚೆಕ್ ಮಾಡಿ. ತುಂಬ ಚೆನ್ನಾಗಿ ಬರ್ತಿದೆ, ಫನ್ನಿಯಾಗಿರುತ್ತೆ ವೀಡಿಯೋಸ್ ಮಾತ್ರ. ನನಗಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ತುಂಬ ಲೈಕ್ ಎಂಜಾಯ್ ಮಾಡಿಕೊಂಡು ವರ್ಕೌಟು ಈ ಕಡೆ ವೀಡಿಯೋಸು ಚೆನ್ನಾಗಿ ಬರ್ತಿದೆ ಇವಾಗ. ಸೊ ನಮ್ರತಾ ಇಲ್ಲಿ ಫುಲ್ಲು ಹಿಂಗೆ ಮಾಡಿ ಹಿಂಗೆ ಅಂತ ಫುಲ್ಲೆಲ್ಲ ಗೈಡ್ ಮಾಡಿ ಮಾಡೋದು ಚೆನ್ನಾಗಿ ಬರ್ತಿದೆ. ಆ್ಯಕ್ಚುಲಿ ಐಡಿಯಾಸ್ ನಮ್ರತಾದು ವೀಡಿಯೋಸ್ ಎಲ್ಲ ನೆನ್ನೆ 2-3 ವೀಡಿಯೋ ಮಾಡಿದ್ವಿ ಟೋಟಲು. ಸೊ ನಂದು ನಮ್ರತಾದು ಒಂದು ಮಾಡಿದ್ವಿ, ಎಲ್ಲರೂ ಒಟ್ಟಿಗೆ ಒಂದು, ಆಮೇಲೆ ಬಾಯ್ಸ್ದು ಮಾತ್ರ ಒಂದು. ಸೊ ವೀಕೆಂಡು ಏನಿಲ್ಲ ಅಂತಂದರೂ ಒಂದು 2-3 ವೀಡಿಯೋಸ್ ಮಾಡ್ತೀವಿ. ನಂದು ನಮ್ರತಾ ಅಂತೂ ಸಖತ್ತಾಗಿ ಬಂದಿತ್ತು ಈ ವಿಡಿಯೋ. ಮನೆಗೆ ಬಂದಿದ್ದೆ, ಇಬ್ಬರಿಗೆ ಕೆಲಸದವ್ರಿಗೆ ಹೇಳಿದ್ದೆ, ನಮ್ಮ ಕೆಲಸದಂಟು ಇನ್ನೊಬ್ಬನ ಕರ್ಕೊಂಡು ಬರೋದಕ್ಕೆ ಹೇಳಿದ್ದೆ. ಸೊ ಇವತ್ತು ಕಿಚನ್ ಕ್ಲೀನ್ ಮಾಡ್ಕೊಂಡು ಬಿಡೋಣ, ಬಿಕಾಸ್ ತುಂಬಾ ಜಿರಳೆಗಳು ಜಾಸ್ತಿ ಆಗಿಬಿಟ್ಟಿದೆ ಮನೆಯಲ್ಲಿ. ಇಲ್ಲಿಂದ ಮತ್ತೆ ಹೊಸ ಮನೆಗೂ ತೊಗೊಂಡೋದ್ರೆ ಅಲ್ಲೂ ಜಾಸ್ತಿ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಫಸ್ಟೇ ಇದನ್ನು ಕ್ಲೀನ್ ಮಾಡಿ ನಾವೆಲ್ಲ ಪ್ಯಾಕ್ ಮಾಡಿ ಇಟ್ಬಿಡ್ತಾ ಇದ್ದೀವಿ. ಮತ್ತೆ ಓಪನ್ ಆಗಿಟ್ಟರೆ ಮತ್ತೆ ಹತ್ಕೊಳ್ಳುತ್ತೆ ಅಂತ ಹೇಳಿ. ಸೊ ಊಟ ನಾನು ಹೊರಗಿಂದ ಆರ್ಡ್ರ್ ಮಾಡಿದ್ದೆ, ಆ್ಯಂಡ್ ಅವ್ರಿಗೂ ಬೇಕಾಗಿತ್ತಲ್ಲ. ಇವಾಗ ಊಟ ಮಾಡ್ತಾ ಇದ್ದೀವಿ, ಹೊರಗಿಂದ ತರಿಸಿದ್ವಿ. ಇನ್ನೊಂದು 4 days ಮನೇಲಿ ಅಡುಗೆ ಮಾಡೋಕ್ಕೆ ಆಗಲ್ಲ, ಎಲ್ಲ ಎತ್ತಿಟ್ಬಿಡ್ತಾ ಇವಾಗಲೇ. ಸೊ ಊಟ ಮಾಡ್ತಾ ಇದ್ದೀವಿ. ಅಷ್ಟೆಲ್ಲ ಕ್ಲೀನ್ ಆಗಿದೆ. ಸೌಂಡ್ ಕಡಿಮೆ ಕೊಡ್ರೋ, ಮಾಡೋಕ್ಕೆ ಆಗಲ್ಲ ನಿಮ್ಮ ಹತ್ರ, ಸೌಂಡ್ ಹಂಗಿರ್ತೀರಾ. ಕೂಲ್. ಸೊ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ. ಕೆಲವು ಕಾರ್ಪೆಟ್ ಶೀಟ್ಸಲ್ಲಿ ಪಾತ್ರೆ ಸಾಮಾನೆಲ್ಲ ಹಾಕಿ ಇಟ್ಟಿದ್ದೀವಿ. ಸೊ ಫುಲ್ ಟಯರ್ಡ್ ಫೀಲ್ ಆಗ್ತಿದೆ ನನಗೆ. ಏನಾಗಿದೆ ಅಂದರೆ ಶ್ರಾವಣಿ ಪಿಕ್ ಮಾಡ್ಕೊಂಡು ಬರಬೇಕು, ಅವಳು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದಾಳೆ. ನಾನು ಡಯಟ್ ಮಾಡ್ತಾಯಿದ್ದೀನಿ, ಶುಗರ್ ತೊಗೋತಾ ಇಲ್ಲ, ಏನು ಬೇಕೋ ಅಷ್ಟು ಕರೆಕ್ಟಾಗಿ ತೊಗೋತಾ ಇದ್ದೀನಿ. ಆದರೂ ನನ್ನ ವೆಯ್ಟ್ ಅಲ್ಲಿಂದ ಕೆಳಗೆ ಹೋಗ್ತಾನೆ ಇಲ್ಲ 65ಇಂದ. ನಂಗೆ ಬೇಜಾರಾಗ್ಬಿಟ್ಟಿದೆ, ಅಳು ಬರ್ತೇನೆ. ಫುಲ್ ಬೇಜಾರಾಗ್ಬಿಟ್ಟು ಫುಲ್ಲು ಸ್ವೀಟ್ ಅಂದರೆ ಅದು ಇಲ್ಲ, ಬರೀ ಇದು ಪ್ರೋಟೀನ್ ಬಾರ್ ತರಿಸಿದೆ ತಿನ್ನೋಣ ಅಂತ ಹೇಳ್ಬಿಟ್ಟು. ಇದು ತಿನ್ನೋಕ್ಕೂ ಮನಃಶಾಂತಿ ಇಲ್ಲ ನನಗೆ, ತಿನ್ನಬೇಕು ಅನ್ನಿಸ್ತಾ ಇಲ್ಲ. ಮತ್ತೆ ತಿಂದರೆ ಮತ್ತೆ ಬೆಳಗ್ಗೆ ಏನಾದರೂ ಸ್ಕೇಲ್ ವೆಯ್ಟ್ ಮತ್ತೆ ಪುಟ್ಟೋನ್ ಆಗಿದ್ದರೆ ಮತ್ತೆ ಸಾಯ್ಬೇಕು ನಾನು ಆಮೇಲೆ. ಅದಕ್ಕೆ ತಿಂತಾ ಇಲ್ಲ, ಮತ್ತೆ ಎತ್ತಿಟ್ಬಿಡ್ತಾ ಇದ್ದೀನಿ. ಇದು ಎಲ್ಲ ಫುಲ್ ನನ್ನ ಸಪ್ಲಿಮೆಂಟ್ಸ್ದೆಲ್ಲ ಕ್ಲೀನ್ ಮಾಡಿದ್ದಾಯಿತು. ತಲೆಗಿರ್ರ ಅಂತ ಆಯ್ತು ನನಗೆ ಬೇಡ, ನಾನು ತಿನ್ನಲ್ಲ. ಫುಲ್ ಸ್ವೀಟ್ ತಿನ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ವೀಟ್ ಕ್ರೇವಿಂಗ್ಸ್ ಆಗ್ತಿತ್ತು, ತರಿಸ್ದೆ. ಬಟ್ ತಿಂತೋ ಅಲ್ಲ, ಸುಮ್ಮನೆ ಆಮೇಲೆ ಮೇಂಟೈನ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ. ಯಾವಾಗಲೂ ಡಯಟ್ ಮಾಡೋದು ಮತ್ತು ಚೀಟ್ ಮಾಡೋದು ಇದೇ ಆಗೋಗ್ತಿದೆ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ದೀನಿ. ನೋಡೋಣ, ಪರವಾಗಿಲ್ಲ. ಅಲ್ಲಿ ವೆಯ್ಟ್ ಸ್ಕೇಲ್ ಡೌನ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಮಾಡೋಣ. ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಡಿಸಿಪ್ಲಿನ್. ಮೋಟಿವೇಶನ್ಗಿಂತ ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಇವಾಗ ನಾನು ಅದನ್ನು ತಿಂತಾ ಇಲ್ಲ.
ಶ್ರಾವಣಿಗೆ ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಇವತ್ತು ಅಡುಗೆ ಮನೆದು ಇಷ್ಟು ಕೆಲಸ ಆಗಿದೆ. ಇನ್ನು ನಾಳೆದ್ದು ಏನೋ ನೋಡಬೇಕು, ಶಿಫ್ಟಿಂಗ್ ಕೆಲಸ ಏನೇನು ಅಂತ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಶ್ರಾವಣಿ ಇಲ್ಲಿ ಹೊರಗಡೆ ಬಂದಿದ್ಲು. ಇಲ್ಲಿ ಇವೆಂಟ್ ನಡೀತಾ ಇತ್ತು, ಧನುಷ್ ಎಲ್ಲ ಬಿಗ್ ಬಾಸ್ ಆ್ಯಕ್ಟರ್ ಬಂದಿದ್ರಂತೆ. ಸೊ ಅವಳನ್ನ ಕರ್ಕೊಂಡು ಬಂದೆ. ಹಲೋ, ಗುಡ್ ಮಾರ್ನಿಂಗ್. ಮತ್ತು ಸಂಡೇ ಮಾರ್ನಿಂಗ್ ಇವತ್ತು. ನೆನ್ನೆ ವ್ಲಾಗ್ ಅಷ್ಟೇ ಮಾಡೋಕ್ಕಾಗಿತ್ತು. ಸೊ ಅದಕ್ಕೆ ಈಗ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಮಾರ್ಕೆಟಿಂದ ಯಾವ್ಯಾವ ಬಟ್ಟೆ ತೊಗೊಂಡು ಬಂದೆ ಅದನ್ನು ನೀಟಾಗಿ ತೋರಿಸ್ತೀನಿ, ಓಕೆನಾ. ಆ್ಯಂಡ್ ಇವತ್ತು ನಾನು ಹೊಲಿಯೋಕ್ಕೆ ಹಾಕೋಕ್ಕೆ ಹೋಗ್ತಾಯಿದ್ದೀನಿ. ಯಾಕೋ ಈ ನಡುವೆ ಯಾರ ಜೊತೆನೂ ಸರಿಯಾಗಿ ಮಾತಾಡಿದೆ, ಮನೆಯಲ್ಲೇ ಇಂಟ್ರೋವರ್ಟ್ ಥರ ಇದ್ಬಿಟ್ಟು ಸರಿಯಾಗಿ ಮಾತಾಡೋಕ್ಕೆ ಕೂಡ ಆಗ್ತಿಲ್ಲ. ಸೊ ಹೊಲಿಯೋಕ್ಕೆ ಹಾಕಕ್ಕೆ ಹೋಗ್ತಾ ಇದ್ದೀನಿ. ಯಾವ್ಯಾವುದು ಅಂತ ತೋರಿಸ್ತೀನಿ. ಆ್ಯಂಡ್ ಇವತ್ತು ಒಂದು ವಿಡಿಯೋ ಮಾಡಬೇಕು ಅಂತ ಇದ್ದೀನಿ. ಅದು ಲಾಸ್ಟ್ ಟೈಮ್ ವಿಡಿಯೋ ನಾವು ಹೆಂಗೆ ಮಾಡ್ತೀವಿ ಅದನ್ನು ತೋರಿಸ್ಲಿಲ್ಲ, ಈ ಸಾರಿ ತೋರಿಸ್ತೀನಿ. ಇವತ್ತು ಪಕ್ಕಾ ವಿಡಿಯೋ ಮಾಡಲೇಬೇಕು. ಬಿಕಾಸ್ ಸ್ವಲ್ಪ ನಾನು ಒಂದು ಫಸ್ಟ್ ವಿಡಿಯೋ ಹಾಕ್ತೆ, ಓಡಲಿಲ್ಲ. ಸೆಕೆಂಡ್ ವಿಡಿಯೋ ಪರವಾಗಿಲ್ಲ, ಥರ್ಡ್ ವಿಡಿಯೋ ಓಡ್ತಿದೆ. ಸೊ ನಾನು ಹಂಗೆ ಕನ್ಸಿಸ್ಟೆನ್ಸಿಯಿಂದ ವೀಡಿಯೋಸ್ನ ಹಾಕ್ತಿದ್ರೆ ವಿಡಿಯೋ ಓಡುತ್ತೆ ಮತ್ತು ಇಂಪ್ರೂವ್ ಆಗುತ್ತೆ. ನನಗೆ 2 ಇಯರ್ಸ್ ಬ್ಯಾಕೇ ನಂದು 90K ಬಂತು. 100Kಗೆ ನಾನು ಜಸ್ಟ್ ಇನ್ನೊಂದು 10 ವೀಡಿಯೋ ಹಾಕಿ ಎಫರ್ಟ್ ಹಾಕಿದ್ದಿದ್ರೆ 100K ಪಕ್ಕ ಆಗಿರೋದು. ಬಟ್ ನಾನು 2 ಇಯರ್ಸಿಂದ ಕರೆಕ್ಟಾಗಿ ನಾನು ವೀಡಿಯೋಸ್ ಮಾಡ್ತಾ ಇಲ್ಲ, ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ. ಸೊ ಅದಕ್ಕೆ ಇನ್ಮೇಲಿಂದ ಕನ್ಸಿಸ್ಟೆನ್ಸಿಯಿಂದ ವೀಡಿಯೋಸ್ ಮಾಡಬೇಕು. ಆ ಒಂದು ಪ್ಯಾಷನ್, ಆ ಒಂದು ಇಂಟ್ರೆಸ್ಟು, ಆ ಒಂದು ಇಷ್ಟ ಇತ್ತು ಅಂದಮೇಲೆ ಅದಕ್ಕೆ ತಕ್ಕಂಗೆ ನಾವು ಕಷ್ಟಪಡಬೇಕು, ಮಾಡಬೇಕು. ಇಲ್ವಾ ಸುಮ್ಮನೆ ಆರಾಮಾಗಿ ಇಟ್ಬಿಡ್ಬೇಕು, ಏನಂತೀರ ಅಲ್ವಾ? ನಮ್ಮ ಒಂದು ಆಸೆ, ನಮ್ಮ ಒಂದು ಕನಸಿಗೆ ನಾವು ಕಷ್ಟಪಡಲೇಬೇಕು, ಆವಾಗಲೇ ನಮ್ಗೆ ಅದು ಸಿಗೋದು ಅಲ್ವಾ? ಓಕೆ, ಅದು ತೋರಿಸ್ತೀನಿ ನಾನು ನಿಮಗೆ ಯಾವ್ಯಾವುದು ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ. ಇವಾಗ ಹಬ್ಬಕ್ಕೆ ಮತ್ತು ಮನೆ ಪೂಜೆಗೆ ಆ್ಯಂಡ್ ಅದಾದಮೇಲೆ ನಾನು ಅಂದ್ಕೊಂಡಿರೋ ವಿಡಿಯೋಸ್ ಮಾಡಬೇಕು ಅಂತ ಇದ್ದೀನಲ್ಲ, ಸೊ ಅದಕ್ಕೆ ಆದಷ್ಟು ಎಲ್ಲನೂ ನಾನು ಬಟ್ಟೆಗಳು ತೊಗೊಂಡು ಬಂದುಬಿಟ್ಟಿದ್ದೀನಿ. ಸೊ ಇದನ್ನು ಈಗ ಹೊಲಿಯೋಕ್ಕೆ ಹಾಕಬೇಕು. ಆದಷ್ಟು ಬೇಗ ಅವ್ರು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ದೇವ್ರನ್ನ ಕೇಳ್ಕೊಳ್ಳೋಣ. ಆ್ಯಂಡ್ ಪಕ್ಕದ ಪೂಜೆಗಂತೂ ನನಗೆ 2 ಸೆಟ್ ಬೇಕೇ ಬೇಕಾಗುತ್ತೆ. ಅದು ಯಾವುದು ಅನ್ನೋದನ್ನು ನೀಟಾಗಿ ತೋರಿಸ್ತೀನಿ. ಆ್ಯಂಡ್ ಇದೆಲ್ಲ ಬರೀ ಪೀಸ್ಗಳೇ. ಇದನ್ನು ನಾನು ಯಾವ ಥರ ಡಿಸೈನ್ ಮಾಡ್ತೀನಿ ಅದನ್ನು ಕೂಡ ನೀಟಾಗಿ ತೋರಿಸ್ತೀನಿ, ಓಕೆನಾ. ಒಂದು ನಿಮಿಷ, ನಾನು ನೀಟಾಗಿ ಯಾವ್ಯಾವುದು ಅಂತ ತೋರಿಸ್ತೀನಿ. ಬ್ಯಾಕ್ ಕ್ಯಾಮರಲ್ಲಿ ವಿಡಿಯೋ ಶೂಟ್ ಮಾಡ್ತಿದ್ದೆ, ಬಟ್ ಈಗ ನನ್ನ ಮುಖ ಹೆಂಗಿದೆ ಅಂತ ನೋಡ್ಕೊಂಡು ವೀಡಿಯೋಸ್ ಮಾಡಬೇಕಲ್ವ. ಸೊ ಅದಕ್ಕೆ ಫ್ರಂಟ್ ಕ್ಯಾಮ್ರಿಂದ ಶೂಟ್ ಮಾಡ್ತಾಯಿದ್ದೀನಿ. ರೆಡಿ, ಯಾವ್ಯಾವುದು ಅಂತ ತೋರಿಸ್ತೀನಿ. ಒಂದಕ್ಕೆ ದುಪ್ಪಟ ಸಿಗಲಿಲ್ಲ. ನಿಮಗೂ ಒಂದು ಐಡಿಯಾ ಬರುತ್ತೆ, ಲೈಕ್ ನೀವು ಯಾವುದಾದ್ರೂ ಹಬ್ಬಕ್ಕೆ ಇಲ್ಲಾಂತಂದರೆ ಮದುವೆಗಳಿಗೆ ಮಕ್ಳಿಗೂ ಮಾಡಿಸ್ಕೋಬೋದು. ಆ್ಯಂಡ್ ಇವಾಗ ಹಾಫ್ ಸ್ಯಾರಿ ತುಂಬ ಎಲ್ಲ ಕಡೆ ಓಡ್ತಿದೆ ಅಲ್ವಾ, ರೆಡಿ ಸಿಗುತ್ತೆ. ಬಟ್ ನಾನು ಮುಂಚೆಯಿಂದ ಅಭ್ಯಾಸ, ಅದು ನಾನೇ ಸ್ಯಾರಿ ತೊಗೊಂಡು ಅದನ್ನು ನೀಟಾಗಿ ಕಸ್ಟಮೈಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋದು. ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ತೋರಿಸ್ತೀನಿ. ಸೊ ಈ ಒಂದು ಸ್ಯಾರಿ ಇದು ನಾನು ಸುದರ್ಶನ್ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಎಲ್ಲ ಕಡೆನೂ ಆಲ್ಮೋಸ್ಟ್ ಈ ಥರ ಸ್ಯಾರೀಸ್ಗಳು ಸಿಗುತ್ತೆ. ಇದು ಕಾಂಬಿನೇಷನ್ ನನಗೆ ತುಂಬ ಇಷ್ಟ. ಇದು ಪಿಂಕ್ ಆ್ಯಂಡ್ ನೆವಿ ಬ್ಲೂ, ಡಾರ್ಕ್ ಬ್ಲೂ, ಈ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ. ನಂಗೆ ಸಣ್ಣ ವಯಸ್ಸಿಂದ ಈ ಕಲರ್ ಜಾಸ್ತಿ ಇಷ್ಟ. ಸೊ ಅದಕ್ಕೆ ಇದನ್ನು ತೊಗೊಂಡೆ. ಇದಕ್ಕೆ ನನಗೆ ದುಪ್ಪಟ ಸಿಕ್ಬಿಡ್ತು, ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಇಟ್ಸ್ ಓಕೆ. ಇದರಲ್ಲಿ ನಾನು ಲಂಗ ದಾವಣಿ ಮಾಡ್ಕೋತೀನಿ. ತೆಲುಗು ಮೂವೀಸ್ ನೋಡಿದರೆ ನಿಮಗೆ ಜಯಂ ಮೂವೀಸ್ ಅದರಲ್ಲೆಲ್ಲ ಈ ಥರ ಕಾಂಬಿನೇಷನ್ಸ್ ಜಾಸ್ತಿ ಇರುತ್ತೆ, ಸಖತ್ತಾಗಿರುತ್ತೆ, ವಿಂಟೇಜ್ ಒಂದು ಲುಕ್ ಕೊಡುತ್ತೆ ಅದು. ಸೊ ಇದಕ್ಕೆ ಇದು ಬ್ಲೌಸು ಮತ್ತು ಲಂಗ ಇದರಲ್ಲೇ ಸ್ಟಿಚ್ ಮಾಡಿಸ್ತೀನಿ ನಾನು. ಇದು ದುಪ್ಪಟ ಇದರಲ್ಲೇ ಪ್ಲೈನ್ ಇಡಬೇಕು ಅಂತ ಇದ್ದೀನಿ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಹಳೆ ಕಾಲದಲ್ಲೆಲ್ಲ ಪ್ಲೈನೇ ಹಾಕೋತಾ ಇದ್ದಿದ್ದು, ಬಾರ್ಡರ್ ಅಷ್ಟು ಇರಲಿಲ್ಲ. ಸೊ ಅದಕ್ಕೆ ಇದು ಸ್ವಲ್ಪ ವಿಂಟೇಜ್ ಲುಕ್ ಕೊಡುತ್ತೆ ಅಂತ ಹೇಳಿ ಪ್ಲೈನೇ ಇಡ್ಸೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಆಮೇಲೆ ಏನು ಅಂತ. ಆ್ಯಂಡ್ ಅದಾದಮೇಲೆ ಇನ್ನೂ ಒಂದು ಸ್ಯಾರಿ, ಸೇಮ್ ಮೆಟೀರಿಯಲ್. ಈ ಸ್ಯಾರಿ ನನಗೆ ಎಷ್ಟು ಬಿತ್ತು ಅಂತಂದರೆ, ಟ್ಯಾಗ್ ಇದರಲ್ಲೇ ಇರಬೇಕು. ಟ್ರೈಪಾಡ್ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು, ಆ್ಯಂಡ್ ಒಂದು ಒಡೆದೋಗಿದೆ. ಸೊ ಇದು ನನಗೆ 975 ಬಿತ್ತು. 975 ಇತ್ತು ಇದು. ಆ್ಯಂಡ್ ಇನ್ನೊಂದು ಈ ಕಲರ್. ಇದು ಸ್ಯಾರಿ ಚೆನ್ನಾಗಿದೆ, ಲಂಗದಾವಣಿ ಬೇಡ ಅಂದ್ಕೊಂಡೆ. ಆ್ಯಂಡ್ ಸ್ಯಾರೀಸ್ ಯಾವಾಗಲೂ ಹುಡ್ತಾನೆ ಇರ್ತೀವಿ. ಲಂಗದಾವಣಿ ಮತ್ತೆ ನಾನು ಜಾಸ್ತಿ ಮಾಡಿಸಲ್ಲ. ಲಾಸ್ಟ್ ಒಂದು 1 ಇಯರ್ ಬ್ಯಾಕ್ ಏನೋ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು. ಸೊ ಇವಾಗ ಒಂದಷ್ಟು ವೀಡಿಯೋಸ್ಗಾಗುತ್ತೆ, ಆ್ಯಂಡ್ ಮಕ್ಕಳು ಕೂಡ ಆಗುತ್ತಲ್ವ. ಸೊ ಅದಕ್ಕೆ ಈ ಒಂದು ಸ್ಯಾರಿ ನನಗೆ 1000 ರೂಪೀಸ್ ಬಿತ್ತು. ಇದರಲ್ಲಿ ದುಪ್ಪಟ, ಇದರಲ್ಲೇ ಸೇಮ್ ಬ್ಲೌಸ್, ಇದೇ ಬ್ಲೌಸ್ ಇದೆ. ದುಪ್ಪಟ ಬ್ಲೌಸು ಇದೇ ಕಲರ್ ಬರುತ್ತೆ, ಫುಲ್ ಲಂಗ ಈ ಕಲರ್ ಬರುತ್ತೆ. ಕಾಂಬಿನೇಷನ್ ತುಂಬ ಸಖತ್ತಾಗಿದೆ ಅಲ್ವಾ. ಸೊ ಇದರಲ್ಲಿ ಬಂದು ಆ್ಯಂಡ್ ಇನ್ನೊಂದು ಮೇಯ್ನ್, ನಾನು ಪೂಜೆಗೆ ಅಂತ ಹೇಳಿ ಇದನ್ನು ತೊಗೊಂಡಿದ್ದೀನಿ. ಇದು ಸ್ಯಾರಿನೇ ಚೆನ್ನಾಗಿದೆ ಐನು, ಬಟ್
ನನಗೆ ಇದರಲ್ಲಿ ಲಂಗ ದಾವಣಿ ಬೇಕೇ ಬೇಕು. ನಾನು ಅದು ಪ್ಲ್ಯಾನ್ ಮಾಡಿಕೊಂಡೇ ಹೋಗಿ ತೊಗೊಂಡಿದ್ದು. ಸೊ ಇದರಲ್ಲಿ ಲಂಗ ದಾವಣಿ ಬರುತ್ತೆ, ಲಂಗ ಆ್ಯಂಡ್ ಬ್ಲೌಸ್ ಇದು ಬರುತ್ತೆ. ದುಪ್ಪಟ ಕೂಡ ಸೇಮೇ ಬರುತ್ತೆ, ಬಿಕಾಸ್ ಸೆಲ್ಫ್ ಕಲರ್ ಅಲ್ವಾ ಇದು. ಸೊ ದುಪ್ಪಟ ಇದು ಬರುತ್ತೆ. ಇದು ಕೊನೆಯಲ್ಲಿದೆಯಲ್ಲ, ಇದು ಇಷ್ಟು ಬಾರ್ಡರ್ ಬರುತ್ತೆ. ಈಗೆಲ್ಲ ತುಂಬ ಇನ್ಸ್ಟಾಗ್ರಾಮಲ್ಲಿ ಓಡ್ತಿದೆ ಇದು. ಸೊ ಇಷ್ಟು ಬಾರ್ಡರ್ ಬರುತ್ತೆ. ಈ ಒಂದು ಸ್ಯಾರಿ ನನಗೆ 2500 ಸುದರ್ಶನ್ ಸಿಲ್ಕ್ಸಲ್ಲಿ 2500 ಬಿತ್ತಿದ್ದು. ಪರವಾಗಿಲ್ಲ, ಚೆನ್ನಾಗಿದೆ. ತುಂಬ ಗ್ರ್ಯಾಂಡು ಅಲ್ಲ, ತುಂಬ ಪ್ಲೇನ್ ಅಂತಲೂ ಅಲ್ಲ. ಸೊ ನಾನು ಆ ಥರ ತೊಗೊಂಡೆ. ಇಲ್ಲೆಲ್ಲ ಸ್ವಲ್ಪ ಗೋಲ್ಡ್ ಝರಿ ಇದೆ, ಇಲ್ಲಿ ಬುಟ್ಟಾಸ್ ಥರ ಇದೆ. ಸೊ ಸ್ವಲ್ಪ ವಿಂಟೇಜ್ ಲುಕ್ ಕೊಡುತ್ತೆ. ಈಗೆಲ್ಲ ವಿಂಟೇಜ್ ಲುಕ್ ಟ್ರೆಂಡಲ್ಲಿದೆ ಅಲ್ವಾ, ನಾವು ಟ್ರೈ ಮಾಡಿಬಿಡೋಣ. ಬಟ್ ಎಲ್ಲರ ಥರ ಅಲ್ಲ, ನಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೆ ದುಪ್ಪಟ ಇದು. ಓಕೆ, ಇದಕ್ಕೆ ಬಾರ್ಡರ್ ಬರುತ್ತೆ. ಫುಲ್ ಔಟ್ಫಿಟ್ ಆದಮೇಲೆ, ರೆಡಿ ಆದಮೇಲೆ ಕೂಡ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಅದಾದಮೇಲೆ ಇದು ನಾನು ಅವ್ರನ್ನ ನೋಡೇ ಇದನ್ನು ಟ್ರೈ ಮಾಡ್ತಾ ಇರೋದು. ಓಕೆ, ಅವ್ರನ್ನ ಕಾಪಿ ಮಾಡಿದ್ದೀನಿ, ಹೌದು ಕಾಪಿ ಮಾಡಿದ್ದೀನಿ, ಇಷ್ಟ ಆಯಿತು. ಅನುಪಮಾ ಗೌಡ ಅವರು ಹಾಕ್ಕೊಂಡಿರೋ ಡ್ರೆಸ್ಸು ತುಂಬ ಹಿಂದೆನೇ ಆಯಿತು ಅನಿಸುತ್ತೆ. ಅದಾದಮೇಲೆ ನನಗೆ ಓಕೆ ಇದನ್ನು ನಾನು ಟ್ರೈ ಮಾಡಲೇಬೇಕು ಅಂತ. ಆಲ್ರೆಡಿ ಇದು ಟ್ರೆಂಡು ಹೋಯ್ತು. ಆ್ಯಂಡ್ ತುಂಬ ಜನ ಇದು ಬ್ಲೌಸ್ಗಳು ಮೈಸೂರು ಸಿಲ್ಕ್ ಸ್ಯಾರೀಸ್ಗೆಲ್ಲ ಸ್ಟಿಚ್ ಮಾಡಿಸ್ತಾ ಇದ್ದಾರೆ. ನಾನು ಒಂದು ಟ್ರೈ ಮಾಡಬೇಡ ಅಂತ ಹೇಳ್ಬಿಟ್ಟು ಒಂದು ಟ್ರೈ ಮಾಡ್ತಾಯಿದ್ದೀನಿ. ಇದು ಅನುಪಮಾ ಗೌಡ ಅವರು ಪಿಂಕಲ್ಲಿ ಮಾಡ್ಕೊಂಡಿದ್ದಾರೆ. ಪಿಂಕ್ ಇದೆ ಫುಲ್, ಅದು ಸಖತ್ತಾಗಿದೆ. ಅದು ಕೂಡ ಸ್ವಲ್ಪ ಡಿಫ್ರೆಂಟ್ ಮಾಡೋಣ ಅಂತ ನಾನು ರಸ್ಟ್ ಆರೆಂಜ್ ಆ ಕಲರಲ್ಲಿ ಇದು ಟಾಪ್ ಬರುತ್ತೆ. ಇದು ಬಾಟಮ್ ಕ್ರಾಪ್ ಟಾಪ್ ಬರುತ್ತೆ. ಇದು ಕ್ರಾಪ್ ಟಾಪು ತೋರಿಸ್ತೀನಿ ನಾನು ನಿಮಗೆ. ಆ್ಯಂಡ್ ಇಮೇಜ್ ಒಂದು ಸೈಡಲ್ಲಿ ಹಾಕ್ತೀನಿ, ಅದನ್ನು ನೋಡಿ. ಸೊ ಇದೆರಡು ಆ ಥರ ಬರುತ್ತೆ. ನೀಟಾಗಿ ಡಿಸೈನ್ ಆದಮೇಲೆ ತೋರಿಸ್ತೀನಿ. ಚೆನ್ನಾಗಿದೆಲ್ಲ, ಕಾಂಬಿನೇಷನ್ ಚೆನ್ನಾಗಿದೆ ಅಲ್ವಾ. ಈ ಒಂದು ಔಟ್ಫಿಟ್ ಆಯಿತು. ಆ್ಯಂಡ್ ನನಗೆ ಫೇವ್ರೆಟ್ ಇದು ಬಂದು ನನ್ನ ತಮ್ಮ ಹೋಲ್ಸೇಲ್ ಅಂಗಡಿಗೆ ಹೋಗ್ತಾನೆ, ಮೋಕ್ಷ ಫ್ಯಾಷನ್ಸ್ ಅಂತ ಹೇಳಿಬಿಟ್ಟು. ಅಲ್ಲಿ ನಾನು ಹೋದರೆ ಅವ್ರು ನನಗೂ ಹೋಲ್ಸೇಲಲ್ಲೇ ಕೊಡ್ತಾರೆ. ಲೈಕ್ ನಾರ್ಮಲಾಗಿ ಮಾರೋದಕ್ಕಿಂತ ಸ್ವಲ್ಪ ಕಡಿಮೆಯಲ್ಲೇ ಕೊಡ್ತಾರೆ ಅದು ನನಗೆ. ಸೊ ಇದನ್ನಲ್ಲೇ ತೊಗೊಂಡಿದ್ದು. ಇದು ಆಲ್ಮೋಸ್ಟ್ ಒಂದು ನನಗೆ 850 ಸಮಥಿಂಗ್ ಬಿತ್ತು ಇದು ಮೀಟರ್. ಬೇರೆ ಕಡೆ ಎಲ್ಲ ಜಾಸ್ತಿ ಇರುತ್ತೆ ಏನೋ. ಸೊ ನನಗೆ ಅಲ್ಲಿ ನನ್ನ ತಮ್ಮನಿಗೆ ಎಷ್ಟು ಕೊಡ್ತಾರೋ ನನಗೂ ಅಷ್ಟೇ ಕೊಡ್ತಾರೆ. ಸೊ ಅದಕ್ಕೆ ನಂಗೆ ಕಮ್ಮಿ ಬಿತ್ತು. ನಾರ್ಮಲಾಗಿ ಇದು 1500 to 2000 ಏನೋ ಬರುತ್ತೆ ಅನಿಸುತ್ತೆ. ನಾನು ಬೇರೆ ಕಡೆ ಎಲ್ಲೂ ತೊಗೊಂಡಿಲ್ಲ, ಮೇ ಬಿ ಇರ್ಬೋದು. ಸೊ ಅದಕ್ಕೆ ಇದಷ್ಟಾಯಿತು. ಇದು 150 160 ಏನೋ ಮೀಟರು. 4 ಮೀಟರ್ಸ್ ತೊಗೊಂಡಿದ್ದೀನಿ. ನನಗೆ ಫುಲ್ಲು ಫ್ರಾಕ್ ಟೈಪ್ ಬೇಕು ಅಂತ ಹೇಳಿ, ಕ್ರಾಪ್ ಟಾಪ್. ಆ್ಯಂಡ್ ಇದು ನನ್ನ ಫೇವ್ರೆಟ್, ನಂಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ಕೋರ್ ಸೆಟ್ ಅಂತಾರೆ, ಕಾರ್ಡ್ ಸೆಟ್ ಅಲ್ಲ, ಕೋರ್ ಸೆಟ್ಟು ಅದನ್ನು ಜಾಸ್ತಿ ಮಾಡ್ತಾರೆ. ಆ್ಯಂಡ್ ಬ್ಲೌಸ್ಗಳು ಆ ಥರ ಜಾಸ್ತಿ ಸ್ಟಿಚ್ ಮಾಡ್ತಾರೆ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಇದರಲ್ಲಿ ಶರಾರ. ಸೊ ಈ ಒಂದು ಕ್ಲಾತ್ ಇದನ್ನೇನೋ ಅಂತಾರೆ, ಈ ಕ್ಲಾತ್ ಹೆಸರು ನಂಗೆ ಅಷ್ಟು ಗೊತ್ತಿಲ್ಲ. ಸೊ ಇದರಲ್ಲಿ ಶರಾರ ಬರುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ನಮ್ಮ ಹತ್ರ ಅಂತೀನಿ, ಅನುಪಮಾ ಗೌಡ ಅವ್ರನ್ನೇ ಕಾಪಿ ಮಾಡಿದ್ದೀನಿ ಒಂದು ಔಟ್ಫಿಟ್ಟು. ಅದು ನಂಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನು ಇಲ್ಲಿ ಸೈಡಲ್ಲಿ ಹಾಕ್ತೀನಿ ನೋಡಿ. ಸೊ ಆ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು, ಅವ್ರದ್ದು ಬೇರೆ ಥರ ಇದೆ, ಇದು ನಂದು ಫುಲ್ಲು ಇದನ್ನೇನೋ ಅಂತಾರೆ, ಪ್ಯೂರ್ ಬನಾರಸ್ ಅಂತ ಇದು. ನಂಗೆ ಇದು ಮೀಟರ್ ಬಂದು 1200 ಏನೋ ಬಿತ್ತು. ನಾರ್ಮಲಾಗಿ ಅವರು ಅಲ್ಲೇ ಮಾರ್ತಾಯಿದ್ರು 2000 ಏನೋ ಮಾರ್ತಾಯಿದ್ರು. ನನಗದು ಕಡಿಮೆ ಬಿತ್ತು. ಸೊ ಇದು ಈ ಥರ ಬಟ್ಟೆಗಳು ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ನಾನು ಟಾಪ್ಸ್ ಮಾಡ್ಕೊಳ್ತೀನಿ, ಅದರದ್ದು ಫೋಟೋ ಹಾಕ್ತೀನಿ ನಾನು ಯಾವ ಥರ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನೋಡಿ. ಸೊ ಈ ಒಂದು 3 ಟಾಪ್ ಆ ಥರ ಲೈಕ್ ಮನೆಗೆ ಹೋಗ್ತೀನಲ್ಲ, ಡೈಲಿ ವೀಡಿಯೋಸ್ ಮಾಡ್ತೀನಲ್ಲ, ಡೈಲಿ ಯೂಸ್ಗೆ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಈ ಒಂದು 3 ತೊಗೊಂಡಿದ್ದೀನಿ. ಅದಾಯಿತಾ. ದೆನ್ ಸೇಮ್ ಅದೇ ಕ್ಲಾತಲ್ಲಿ ಇನ್ನೊಂದು, ಇದು ನನಗೆ ಸಿಲ್ಕ್ ಸ್ಯಾರೀಸ್ಗೆ ಸೂಟ್ ಆಗುತ್ತೆ, ಪ್ಲೇನ್ ಸ್ಯಾರೀಸ್, ಕಾಟನ್ ಸ್ಯಾರೀಸ್ಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಬಂದೆ. ಬಟ್ ಇದ್ರ ಜೊತೆ ನಾನು ಈ ಕಲರ್ದು ಪ್ಲೇನ್ ಕ್ಲಾತ್ ತೊಗೊಂಡೆ. ಅವರು ಅದು ನನಗೆ ಕೊಟ್ಟಿಲ್ಲ, ಬಿಲ್ಲು ಹಾಕಿಲ್ಲ. ಸೊ ಅದು ನಂಗೆ ಕೊಟ್ಟಿಲ್ಲ. ನೆಕ್ಸ್ಟ್ ಹೋಗಬೇಕು ಅಂತ ಇದ್ದೀನಿ, ಅವಾಗ ತೊಗೊಂಡ್ಬಿಡ್ತೀನಿ. ಸೊ ಇದೊಂದು ನಾನು ಪ್ಲೇನ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ಸಾರಿ ಪ್ಲೇನ್ ಸ್ಯಾರಿ ಮಾಡಿಕೊಂಡು ಇದು ಬ್ಲೌಸ್ ಹಾಕ್ಕೊಂಡು ಇದನ್ನು ಮುಗಿಸ್ಬಿಟ್ಟು ದೆನ್ ಆಫ್ಟರ್ ನಾನು ಇನ್ನೊಂದು ಔಟ್ಫಿಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ ಒಂದು ಪಿಂಕಲ್ಲಿ, ಐ ಲವ್ ಪಿಂಕ್. ಸೊ ಅದನ್ನು ಮಾಡಬೇಕು ಇದರಲ್ಲಿ. ಸೊ ಇಷ್ಟು ತೊಗೊಂಡು ಬಂದಿರೋದು ಬಟ್ಟೆ ನಾನು ತೋರಿಸ್ಬಿಟ್ಟೆ. ಆ್ಯಂಡ್ ಅದಾದಮೇಲೆ ವೇರ್ ಈಸ್ ದ್ಯಾಟ್, ಹಾಂ, ಇದು ಲಾಸ್ಟ್ ಟೈಮ್ ಕಮರ್ಷಿಯಲ್ ಸ್ಟ್ರೀಟಲ್ಲಿ ತೊಗೊಂಡು ಬಂದಿದ್ದ ಡ್ರೆಸ್ಸು. ನಂಗೆ ತುಂಬ ಇಷ್ಟ, ಬ್ಲ್ಯಾಕ್ ಕಲರ್ ತುಂಬ ನನ್ನ ಫೇವ್ರೇಟು. ಅದನ್ನು ನಾನು ಇಷ್ಟು ದಪ್ಪ ಇದ್ದೀನಿ ಇವಾಗ. ಫುಲ್ ಲೂಸ್ ಹೊಲ್ದು ಬಿಟ್ಟಿದ್ದಾರೆ ಅದನ್ನು. ಸೊ ಇದನ್ನು ಆಲ್ಟರ್ ಮಾಡಿಬಿಟ್ಟು
ಇದನ್ನು ತೋರಿಸ್ತೀನಿ. ಆ್ಯಂಡ್ ಇದ್ರ ಜೊತೆ ರಸ್ಟ್ ಆರೆಂಜು ಈ ಕಲರ್ದೇ ಒಂದು ಡ್ರೆಸ್ಸು ಮೆಟೀರಿಯಲ್ ಕೊಟ್ಟಿದ್ದೆ, ಅದು ಕೂಡ ಇದೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಇಷ್ಟ ಆಗಿತ್ತು ನನ್ನ ಔಟ್ಫಿಟ್ನ ಕತೆ. ಚಿಕ್ಕಪೇಟೆಯಿಂದ ತೊಗೊಂಬಂದಿರೋದು ಶಾಪಿಂಗ್ ಬಟ್ಟೆ. ಮಕ್ಕಳಿಗೆ ಬೇರೆ, ನಂದು ಬೇರೆ, ಎಲ್ಲ ಮಿಕ್ಸ್ ಮಾಡಲ್ಲ ನಾನು. ಮಕ್ಳು ತೊಗೊಳ್ಳೋವಾಗ ನಾನು ತೊಗೊಳ್ಳಲ್ಲ, ನಾನು ತೊಗೊಳ್ಳೋ ಮಕ್ಳು ತೊಗೊಳ್ಳಲ್ಲ. ತಲೆ ಎಲ್ಲ ಫುಲ್ ಸಿಕ್ಕಿಡಿದು ಬಿಡುತ್ತೆ ಮಕ್ಕಳಿಗೆ. ಈಗ ನೆಕ್ಸ್ಟ್ ಅವ್ರ ಶಾಪಿಂಗ್. ಓಕೆ, ನಾನು ಹಬ್ಬಕ್ಕೆ ಮತ್ತು ಮನೆ ಪೂಜೆಗೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತು ಹೋಗ್ಬೇಡಿ. ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ, ಲವ್ ಯು.